ನಮಸ್ಕಾರ ಈ ಸಂಜೆ ನ್ಯೂಸ್ನ ಸ್ಪೆಷಲ್ ರಿಪೋರ್ಟ್ಗೆ ಎಲ್ರಿಗೂ ಕೂಡ ವೆಲ್ಕಮ್. ನಾನು ಪಲ್ಲವಿ ಇನ್ರಾಜ್. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಸದ್ದು ಮಾಡ್ತಿರೋ ಒಂದು ವಿಚಾರ ಅಂತಂದ್ರೆ ಮೈಕ್ರೋ ಫೈನಾನ್ಸ್. ಎಲ್ಲರೂ ಧ್ವನಿ ಎತ್ತಲೇಬೇಕಾದಂತಹ ವಿಚಾರ ಈ ಬಗ್ಗೆ. ಅದೆಷ್ಟು ಜನ ಈ ಮೈಕ್ರೋ ಫೈನಾನ್ಸ್ ಅನ್ನುವ ಒಂದು ಸುಳಿಯಲ್ಲಿ ಸಿಲುಕಿಕೊಂಡು ನರಳಾಡ್ತಾ ಇದ್ದಾರೆ, ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನ ಗ್ರಾಮಕ್ಕೆ ಗ್ರಾಮವೇ ಊರ್ ಬಿಟ್ಟು ಓಡೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮೈಕ್ರೋ ಫೈನಾನ್ಸ್ ಆಗಿರಬಹುದು, ಫೈನಾನ್ಸ್ ಅನ್ನೋ ಕಾನ್ಸೆಪ್ಟ್ ಈ ಹಿಂದೆಯಿಂದಲೂ ಕೂಡ ಇತ್ತು, ಅದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಬಟ್ ಇತ್ತೀಚೆಗೆ ಈ ದಂಧೆ ಏನಿದೆಯಲ್ವಾ, ದಂಧೆ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ, ಹೆಚ್ಚಾಗ್ಬಿಟ್ಟಿದೆ. ಸಾಕಷ್ಟು ಕಡೆ ಬಾಗಲಕೋಟೆ, ಬೆಳಗಾವಿ, ಚಿಕ್ಕಮಗಳೂರು, ಹಾಸನ, ಮೈಸೂರು, ರಾಯಚೂರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಮಾಂಗಲ್ಯ ಚೈನ್ ಅನ್ನ ಅಡ ಇಡುವಂತಹ ಪರಿಸ್ಥಿತಿ ಬಂದಿದೆ ಈ ಒಂದು ದಂಧೆಯಿಂದಾಗಿ. ನೀವು ಪ್ರಶ್ನೆ ಮಾಡಬಹುದು, ಸರ್ಕಾರ ಏನು ಎಚ್ಚೆತ್ಕೊಳ್ತಿಲ್ವಾ ಅಂತ. ಸರ್ಕಾರ ಆಲ್ರೆಡಿ ಎಚ್ಚೆತ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದೆ. ಇದೇ 30ನೇ ತಾರೀಕು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸಿಂಪಲ್ ಆಗಿ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು, ಜನ ಹೇಗೆ ಇದ್ರ ಸುಳಿಯೊಳಗಡೆ ಸಿಲುಕಿಕೊಳ್ತಾರೆ, ಹೊರಗೆ ಬರ್ಲಿಕ್ಕೆ ಯಾಕೆ ಒದ್ದಾಡ್ತಾರೆ, ಅದನ್ನ ನಾವು ನೋಡ್ತಾ ಹೋದ್ರೆ ಮೊದಲಿಗೆ ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ನಾನಿಲ್ಲಿ ಯಾರ ಪರವಾಗಿಯೂ ಮಾತನಾಡ್ಲಿಕ್ಕೆ ಬಂದಿಲ್ಲ. ಸಾಲ ತಗೊಳ್ಳಿಕ್ಕೆ ಅಷ್ಟು ಖುಷಿಯಿಂದ ಬಂದ್ಬಿಡ್ತಾರೆ, ತೀರ್ಸಕ್ಕಾಗಲ್ವಾ ಅಂತ ನೀವೊಂದು ಪ್ರಶ್ನೆಯನ್ನ ರಿಪೀಟ್ ಆಗಿ ಮಾಡಬಹುದು. ಅಫ್ಕೋರ್ಸ್ ಸಾಲ ತಗೊಳ್ಬೇಕಾದ್ರೆ ಜನಕ್ಕೆ ಏನಿದೆಯಲ್ವಾ, ಈ ಮೈಕ್ರೋ ಫೈನಾನ್ಸ್ ಅನ್ನುವಂತಹ ಕೆಲವೊಂದಷ್ಟು ಸಂಘ ಸಂಸ್ಥೆಗಳು ಕೂಡ ಏನ್ ಮಾಡುತ್ತೆ ಅಂತಂದ್ರೆ ಅವರಿಗೆ ಮಂಕ ಬೂದಿಯನ್ನ ಎರಚಿ ಸಾಲವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡುತ್ತೆ. ನಂತರ ಅದಕ್ಕೆ ಬಡ್ಡಿಯನ್ನ ಹೇರ್ತಾ ಹೋಗೋದು. ಅಸ್ಲು ಏನಿದೆಯಲ್ವಾ, ಅಸ್ಲು ಬಿಟ್ಬಿಟ್ಟೆ 30%, 20%, 35%, 40%. ಅಬ್ಬಬ್ಬ 40% ಅಂತಂದ್ರೆ ಅದು ತೀರ್ಸ್ಲಿಕ್ಕೆ ಸಾಧ್ಯವಾಗುತ್ತಾ? ಎಷ್ಟೋ ತಗೊಂಡಿರ್ತೀವಿ ಅಸ್ಲನ್ನ, ಬಡ್ಡಿ ಸೇರಿ ಚಕ್ರ ಬಡ್ಡಿ, ಆ ಬಡ್ಡಿ ಈ ಬಡ್ಡಿ ಎಲ್ಲಾ ಸೇರಿ 1 ಕೋಟಿ ಆಗುತ್ತೆ. ಮನುಷ್ಯ ಹೇಗೆ ಏನೋ ಒಂದು ಸಂಕಟ ಇತ್ತು, ಏನೋ ಬೇಕಿತ್ತು, ಅರ್ಜೆಂಟ್ ಏನಕ್ಕೋ ದುಡ್ಡು ಬೇಕಿತ್ತು, ತಗೊಂಡ್ಬಿಟ್ರು, ತೀರ್ಸಕ್ಕಾಗ್ತಾ ಇಲ್ಲ, ಮಧ್ಯರಾತ್ರಿ ಹೋಗಿ ಡೋರ್ ಬಡಿತಾರಂತೆ. ಫೇಸ್ಬುಕ್ಕೋ ಇನ್ಸ್ಟಾಗ್ರಾಮೋ ಯಾವುದೋ ಒಂದು ಲೈವಿಗೆ ಹೋಗ್ಬಿಟ್ಟು ಇವರೇ ಕಳ್ಳರು, ತಗೊಂಡಿದ್ದಾರೆ, ದುಡ್ಡನ್ನು ತಗೊಂಡಿದ್ದಾರೆ, ವಾಪಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರಂತೆ. ಇದನ್ನ ಇಮ್ಯಾಜ್ ಮಾಡ್ಕೊಳ್ಳೋಕ್ಕೂ ಕೂಡ ನಮ್ಮಿಂದ ಕಷ್ಟವಾಗ್ತಿದೆ. ಆ ರೇಂಜ್ಗೆ ಕಾಟ ಕೊಡ್ತಿದ್ದಾರಂತೆ. ಇದನ್ನೆಲ್ಲವನ್ನ ಗಮನಿಸಿದಂತಹ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದೆ. ಈ ಒಂದು ಫೈನಾನ್ಸ್ಗೆ, ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕಲೇಬೇಕು ಅಂತ ಇದೇ ಜನವರಿ 30ರಂದು ಸಭೆಯನ್ನು ಕೂಡ ನಡೆಸ್ತಾ ಇದೆ. ಸಾಕಷ್ಟು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಮರ್ಯಾದೆಗೆ ಅಂಜಿ. ನ್ಯಾಯಯುತವಾಗಿ ಅವ್ರು ಬಂದು ನಮ್ಮ ಹತ್ರ ಕೇಳಿ ನಾವು ಕೊಡ್ತೀವಿ, ಆದ್ರೆ ಮಧ್ಯರಾತ್ರಿ ಯಾಕೆ ಬಂದು ಬಾಗ್ಲು ಬಡಿಬೇಕು? ಇಡೀ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಅಷ್ಟರ ಮಟ್ಟಿಗೆ ಹಾವಳಿ ಇಟ್ಟುಬಿಟ್ಟಿದ್ದಾರೆ. ಆದ್ರೆ ಸರ್ಕಾರ ಯಾವೆಲ್ಲ ರೀತಿಯಲ್ಲಿ ಕ್ರಮ ಕೈಗೊಂಡಿದೆ ಅದನ್ನ ನಾವು ನೋಡ್ತಾ ಹೋದ್ರೆ, ರಾಜ್ಯ ಸರ್ಕಾರವು ಕೂಡ ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿ ತೆಗೆದುಕೊಂಡಿದೆ. ಎಲ್ಲವನ್ನು ಕೂಡ ಸರ್ಕಾರ ಗಮನಿಸಿದೆ. ಇದೇ 30ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಪುಟ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಸಭೆಯನ್ನ ನಡೆಸಿ ಅದಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆಗಿದೆ, ಏನೇನೆಲ್ಲ ಆಗಬೇಕು, ಒಂದಷ್ಟು ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ತಾರೆ, ಒಂದಷ್ಟು ಸುಗ್ರೀವಾಜ್ಞೆಗಳನ್ನ ತಗೊಂಡ್ಬರ್ಲಿಕ್ಕಿದ್ದಾರೆ. ಸೊ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ. ಬಡ್ಡಿ ಅಂತೆ, ಚಕ್ರ ಬಡ್ಡಿ ಅಂತೆ, ಆ ಬಡ್ಡಿ ಈ ಬಡ್ಡಿ ಏನೋ ಹಾಕ್ಬಿಡ್ತಾರೆ. ತೀರ್ಸೋ ಪರಿಸ್ಥಿತಿ ಹೇಗಿರುತ್ತೆ? ನ್ಯಾಯಯುತವಾಗಿ ಅವ್ರು ಕೇಳಿ ನಾವು ಕೊಡ್ತೀವಿ. ಆದ್ರೆ ಈ ರೀತಿ ಬಡ್ಡಿಗಳನ್ನ ಹಾಕೋದ್ರಿಂದ ಕಷ್ಟ ಆಗುತ್ತೆ ರೀ, ನಮ್ಗೆ ತೀರ್ಸಕ್ಕಾಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇನ್ನೊಂದು ವಾದವೂ ಕೂಡ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಅದೇನು ಅಂತ ನೋಡೋದಾದ್ರೆ, ಹಣಕಾಸು ವಲಯ ಏನಿದೆಯಲ್ವಾ, ಇದು ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರದ ಒಂದು ಅನುಸೂಚಿಯಂತೆ ನಡೆಯುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಂದ್ರ ಸರ್ಕಾರ ಕಡಿವಾಣಕ್ಕೆ ತರಬೇಕು ಅಂತ ಇನ್ನೊಂದು ವಾದ ಆಗ್ತಿದೆ. ಬಟ್ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಅಂತಿಮವಾಗುತ್ತೆ. ಬಟ್ ಇನ್ನೊಂದು ವಾದ ಏನಂದ್ರೆ, ಈ RBI ಆಗಿರಬಹುದು, ಕೆಲವೊಂದಷ್ಟು ಸಂಘ ಸಂಸ್ಥೆಗಳು RBIನ ಅಡಿಯಲ್ಲೂ ಕೂಡ ಕೆಲವೊಂದಷ್ಟು ಇರುತ್ತೆ. ಈ ರೀತಿ ಎಲ್ಲ ಆದಾಗ ಕೇಂದ್ರ ಸರ್ಕಾರ ಅದಕ್ಕೆ ನೇರವಾಗಿ ಹೊಣೆಯಾಗುತ್ತೆ. ನಾವೇನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೆಲವೊಬ್ರು ವಾದವನ್ನು ಮಾಡ್ತಿದ್ದಾರೆ. ಆದ್ರೆ ಸಭೆಯಾದ ನಂತರವೇ ಎಲ್ಲ ಕೂಡ ನಿರ್ಧಾರವಾಗುತ್ತೆ. ನಾವು ನೋಡಬಹುದು, ಗಮನಿಸಬಹುದು, ಒಂದು
ಒಂದೆರಡು ವಾರಗಳಿಂದ ನಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹೆಚ್ಚಾಗಿ ಬರ್ತಾ ಇರುವಂತದ್ದು ಈ ಫೈನಾನ್ಸ್ಗೆ ಹೆದರಿ ಮನೆ ನೇಣಾಕೊಳ್ತೀವಿ ಅಥವಾ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಮೇಲೋಗುವಂಥದ್ದು, ಅಲ್ಲವ್ರು ಬಂದು ಬಾಗ್ಲು ತೊಡ್ತಾನೆ ಇರ್ತಾರೆ, ಇವರಿಲ್ಲಿ ಹೆದರ್ಕೊಳ್ಳುವಂಥದ್ದು ಅಥವಾ ಮರ್ಯಾದೆಗೆ ಅಂಜಿ ಏನಾದ್ರೂ ಮಾಡ್ಕೊಳ್ತೀವಿ ಅಂತ ಹೋಗುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಕೂಡ ರಾಜ್ಯ ಸರ್ಕಾರ ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಒಂದಷ್ಟು ಸಚಿವರ ಬಳಿ ಒಂದಷ್ಟು ಮನವಿ ಕೂಡ ಬಂದಿದೆ. ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವಂತ ಪ್ರಯತ್ನ ನಾವು ಮಾಡ್ತೀವಿ ಅಂತ. ಎಚ್.ಕೆ. ಪಾಟೀಲ್ ಅವರು ಕೂಡ ಕಾನೂನು ಸಚಿವರಾದಂತಹ ಅವರು ಕೂಡ ಒಂದಷ್ಟು ಮಾತನ್ನ ಹೇಳಿದ್ದಾರೆ. ಇಲ್ಲ, ನಾವು ಕಡಿವಾಣ ಹಾಕ್ಲೇಬೇಕು, ಇಲ್ಲಾಂತಂದ್ರೆ ನಮ್ಮ ರಾಜ್ಯದಲ್ಲಿ ಸುವ್ಯವಸ್ಥೆ ಕಷ್ಟವಾಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೂ ಕೂಡ ಈ ರೀತಿ ಜನರ ಮನಸ್ಸನ್ನ ನೋವು ಮಾಡಿ ಅವರಿಗೆ ಹಿಂಸೆ ಕೊಟ್ಟು ಏನೋ ಖುಷಿಯಿಂದ ಅವಾಗ ಬಂದು ಇಸ್ಕೊಂಡ್ರು, ಇವಾಗ ತೀರ್ಸೋಕಾಗಲ್ವಾ ಅಂತ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವ್ರಿಗೆ ಹಿಂಸೆಯನ್ನ ಕೊಟ್ಟು ಮಧ್ಯರಾತ್ರಿಯಲ್ಲಿ ಮನೆ ಹತ್ರ ಹೋಗಿ ಇನ್ನೊಂದೇನೋ ಕೆಟ್ಟದಾಗಿ ಪದವನ್ನ ಬಳಕೆ ಮಾಡಿ ಈ ರೀತಿ ಮಾಡುವಂಥದ್ದು ಏನಿದೆ ಅಂತ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಇವಿಷ್ಟು ಮಾಹಿತಿ ಬರ್ತಾ ಇರೋವಂಥದ್ದು. ಅದನ್ನ ಹೊರತುಪಡಿಸಿ ನಾವು ನೋಡೋದಾದ್ರೆ ಇವರು ಪೊಲೀಸರಿಗೆ ದೂರು ಕೊಡಕ್ಕೆ ಹೋಗ್ತಾರಂತೆ. ಅವಾಗ ಪೊಲೀಸ್ ಅವ್ರು ಏನ್ ಹೇಳ್ತಾರಂತೆ, ಖುಷಿಯಿಂದ ಸಾಲ ಇಸ್ಕೊಳಕ್ಕಾಗುತ್ತೆ, ವಾಪಸ್ ಕೊಡೋಕಾಗಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾರಂತೆ. ವಾಪಸ್ ಕೊಡ್ತೀವಿ ನಾವು, ನಮ್ಗೆ ಒಂದಷ್ಟು ಸಮಯವನ್ನ ಕೊಡಿ, ಈ ರೀತಿ ಬಡ್ಡಿಯನ್ನ ಹಾಕಿದ್ರೆ ನಾವು ಹೇಗೆ ವಾಪಸ್ ಕೊಡೋಕ್ಕಾಗುತ್ತೆ ಅಂತ ಅವರು ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದರ ಮೇಲೆ ರಾಜ್ಯ ಸರ್ಕಾರ ತೀವ್ರವಾಗಿರುವಂತಹ ನಿಗಾವನ್ನ ವಹಿಸಿಕೊಂಡಿದೆ. ಗೂಂಡಾ ಕಾಯ್ದೆಯನ್ನ ನಾವು ತೆಗೆದುಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಗೃಹ ಇಲಾಖೆ ಆಗಿರಬಹುದು, ಕಾನೂನು ಇಲಾಖೆ ಆಗಿರಬಹುದು, ನೇರವಾಗಿ ನಾವು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ, ಯಾರಿಗೂ ಹಿಂಸೆಯನ್ನ ಕೊಡುವಂತಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅವರು ನೇರವಾಗಿ ಹೇಳಿದ್ದಾರೆ. ಜನವರಿ 30ಕ್ಕೆ ಸಭೆ ಕೂಡ ಆಗ್ತಾ ಇದೆ ಸಿಎಂ ನೇತೃತ್ವದಲ್ಲಿ. ಅಲ್ಲಿ ಏನು ನಿರ್ಧಾರವಾಗುತ್ತೆ, ಈ ಮೈಕ್ರೋ ಫೈನಾನ್ಸ್ ಅನ್ನೋದೇ ಕಂಪ್ಲೀಟ್ ಆಗಿ ಹೋಗುತ್ತಾ ಅಥವಾ ಅಲ್ಲಿ ಏನು ನಿರ್ಧಾರವಾಗುತ್ತೆ, ಎಲ್ಲವನ್ನು ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಚೆ ನ್ಯೂಸ್.